2021ರಲ್ಲಿ 66ಕ್ಕೆ ಕುಸಿಯಿತು ಎಐಎಡಿಎಂಕೆ. .3% ವೋಟ್ ಶೇರ್ ಕಳೆದ ಸಲ ಡಿಎಂಕೆ ನೇತೃತ್ವದ ಮೈತ್ರಿ, 39.7% ಎಐಎಡಿಎಂಕೆ ನೇತೃತ್ವದ ಮೈತ್ರಿ. ಪಕ್ಷವಾರು ವೋಟ್ ಶೇರ್ ಅನ್ನು ನೋಡ್ತಾ ಇದ್ದೀರಿ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ತಮಿಳುನಾಡು ವಿಜಯ್ ಈಸ್ ದ ಎಕ್ಸ್ ಫ್ಯಾಕ್ಟರ್. ಅವರ ಪಕ್ಷ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಅನೇಕ ಪೋಲ್ಸ್ಟರ್ಗಳು, ತಮಿಳುನಾಡಿನ ಸರ್ವೆ ಮಾಡಿದವರು ಹೇಳ್ತಾರೆ, ತಮಿಳುನಾಡಿನ ಜನ ಮನಸ್ಸು ಬಿಚ್ಚಿ ಹೇಳೋದಿಲ್ಲ ಅಂತ. ಅವ್ರು ವೋಟ್ ಹಾಕಿದ್ದೀವಿ ಅನ್ನೋದಕ್ಕೆ ಒಂದು, ವೋಟ್ ಇನ್ಯಾವುದಕ್ಕೂ ಹಾಕಿರ್ತಾರೆ. ಹೀಗಾಗಿ ತಮಿಳುನಾಡಿನ ಭಾಳ ಕಷ್ಟ ಇದೆ ಸರ್ವೆ ಮಾಡೋದು ಅಂತಾರೆ. ಅಜಿತ್, ಜಯಲಲಿತಾ ನಿಧನದ ನಂತರ ನಡೆದಿರ್ತಕ್ಕಂಥ ಅಷ್ಟು ಚುನಾವಣೆಗಳನ್ನು ತೆಗೆದುಕೊಂಡಾಗ 2019, 21, 24 ಒಂದು ಎಡ್ಜ್ ಡಿ ಎಂ ಕೆಗೆ ನಿಶ್ಚಿತವಾಗಿ ಜಯಲಲಿತಾ ನಿಧನದ ನಂತರ ಕಾಣ್ತಾ ಇದೆ. ಹೌದು. ಆ ಎಡ್ಜ್ ಈ ವಿಧಾನಸಭಾ ಚುನಾವಣೆಯಲ್ಲೂ ಕಂಟಿನ್ಯೂ ಆಗುತ್ತಾ, ಅಥವಾ ತಮಿಳುನಾಡಿನ ಒಂದು ಟ್ರೆಂಡ್ ಯಾವತ್ತಿಗೂ ಕೂಡ ಇದೆ, ಹಿಸ್ಟಾರಿಕಲಿ ಇದೆ. ಏನು, ನೀವು 96ರಿಂದ 2001ರ ಡಿ ಎಂ ಕೆ ಸರ್ಕಾರ, 2006ರಿಂದ 2011ರ ಡಿ ಎಂ ಕೆ ಸರ್ಕಾರ ಪಾಪ್ಯುಲರ್ ಸರ್ಕಾರ ಆಗಿತ್ತು, ವೆಲ್ಫೇರ್ ಸ್ಕೀಮ್ಸ್ ಇತ್ತು, ಎಲ್ಲವೂ ಇತ್ತು. ಆ ಸಂದರ್ಭದಲ್ಲೂ ಕೂಡ -8% ಸ್ವಿಂಗನ್ನು ನಾವು ನೋಡಿದ್ದೀವಿ. ಅಂದರೆ 8 to 10% ನೆಗೆಟಿವ್ ಸ್ವಿಂಗ್ ಅಗೇನ್ಸ್ಟ್ ದ ಇನ್ಕಂಬೆಂಟ್ ಗೌರ್ಮೆಂಟ್ ಪ್ರತಿ ಬಾರಿ ಕೂಡ ಇದೆ. MGR ಮತ್ತು ಜಯಲಲಿತಾ ಆ ಟ್ರೆಂಡನ್ನು ಬಕ್ ಮಾಡಿದ್ದು ಬಿಟ್ಟರೆ ಉಳಿದವರು ಯಾರಿಗೂ ಕೂಡ ಆ ಟ್ರೆಂಡನ್ನು ಬಕ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು 24ರ ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ BJP ಒಂದು ಅಪ್ವರ್ಡ್ ಮೊಬಿಲಿಟಿಯಲ್ಲಿತ್ತು, AIADMK ಜೊತೆ ಮೈತ್ರಿ ಇರಲಿಲ್ಲ. ಹೀಗಾಗಿ ವೋಟ್ಸ್ಗಳು ಡಿವೈಡ್ ಆಗಿ DMKಗೆ ಒಂದು ನ್ಯಾಚುರಲ್ ಲಾಭ ಸಿಕ್ತು. ಬಟ್ ಈ ವಿಧಾನಸಭಾ ಚುನಾವಣೆಯಲ್ಲಿ ಆ 8% ಅದು ಯಾರಿಗೆ ಹೋಗುತ್ತೆ? ಬೇಸಿಕಲಿ ಆಂಟಿ ಇನ್ಕಂಬನ್ಸಿಯ ವೋಟ್ಗಳು, ಅವು DMK ಫಿಕ್ಸ್ಡ್ ವೋಟ್ಗಳಲ್ಲ. ಹೌದು, ಎಲ್ಲ ಪಾರ್ಟಿ ಇರ್ತಾರೆ, ಎಲ್ಲ ಪಾರ್ಟಿಗೂ ಕೋರ್ ವೋಟ್ ಬೇಸ್ ಇರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಬರ್ತಕ್ಕಂಥ ವೋಟ್ ಬೇಸ್ ಇರುತ್ತೆ. ಇವರು ಸರಿ ಇಲ್ಲ ಫೆಟಿಕ್ ಫ್ಯಾಕ್ಟರಿಂದ ಬರ್ತಕ್ಕಂಥ ಆಂಟಿ ಇನ್ಕಂಬನ್ಸಿ ವೋಟ್ ಕೂಡ ಇರುತ್ತೆ. ಈ ಬಾರಿ ಈ ವೋಟ್ ಯಾರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಬಹಳ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ. ನೀವು ಈಗ ವಿಜಯ್ ಒಂದು ಹೊಸ ಎಂಟ್ರೆಂಟ್. ಕಳೆದ 20-25 ವರ್ಷಗಳಲ್ಲಿ ಈ ವೋಟ್ಗಳನ್ನು ಯಾರು ತೆಗೆದುಕೊಳ್ತಾ ಇದ್ರು? ವಿಜಯಕಾಂತ್ ತೆಗೆದುಕೊಳ್ತಾ ಇದ್ರು. ವಿಜಯಕಾಂತ್ ತೀರಿಕೊಂಡ ಬಳಿಕ ಅವರ ಪತ್ನಿ ಜೊತೆ DMK ಮೈತ್ರಿ ಮಾಡಿಕೊಂಡಿದೆ. ಸೊ ಆಂಟಿ ಇನ್ಕಂಬನ್ಸಿ ವೋಟ್ಗಳೇನಿವೆ ಅದು ವೇವ್ ಅಂತ ನಾನು ಹೇಳ್ತಾ ಇಲ್ಲ. ಎವ್ರಿ ಟೈಮ್ ಈಗ ಕರ್ನಾಟಕದಲ್ಲಿ 2023ರಲ್ಲಿ BJP ವಿರುದ್ಧ ವೇವ್ ಅಂತ ಕಾಣ್ತಾ ಇರಲಿಲ್ಲ, ಆದರೆ ಆಂಟಿ ಇನ್ಕಂಬನ್ಸಿ ದೊಡ್ಡ ಪ್ರಮಾಣದಲ್ಲಿತ್ತು. ಅದಕ್ಕೆ ರಿಸಲ್ಟ್ ಹಂಗೆ ಬಂದಿದ್ದು. ಸೊ ಈ ಚುನಾವಣೆಯಲ್ಲಿ ಆ ಆಂಟಿ ಇನ್ಕಂಬನ್ಸಿ ವೋಟ್ಗಳು ವಿಜಯ್ ಕಡೆ ಹೋಗಿ, ಅಂದರೆ 8 to 12% ಒಂದು ಫಿಕ್ಸ್ ಡಿಪಾಸಿಟ್ ಅಂತ ಇಟ್ಕೊಂಡು ಮುನ್ನಡೆದ್ರು ಕೂಡ ಈಗ ಬರ್ತಾ ಇರ್ತಕ್ಕಂಥ, ಅಂದರೆ ಚುನಾವಣೆ ಆದ ಮೇಲೆ ಬರ್ತಾ ಇರ್ತಕ್ಕಂಥ ಸುದ್ದಿಗಳು ನೋಡಿ. ವಿಜಯ್ದು ಒಂದು ಗ್ರಾಫ್ ವಿಚಿತ್ರ ಇತ್ತು. ವಿಜಯ್ ಬರ್ತಾರೆ ಅಂದಾಗ ಒಂದು ಫಾರ್ಗಾನ್ ಕನ್ಕ್ಲೂಷನ್ ಇತ್ತು, ವಿಜಯ್ ಸರ್ಕಾರ ರಚನೆ ಮಾಡ್ತಾರೆ ಅಂತ. ಹೌದು. ಕರೂರ್ ಇನ್ಸಿಡೆಂಟ್ನ ನಂತರ, ಅವರ ಫ್ರೀಬೀಸ್ಗಳ ಘೋಷಣೆ ನಂತರ ಒಂದು ರೀತಿಯಲ್ಲಿ ಸ್ಥಿತ್ಯಂತರಗಳನ್ನು ವಿಜಯ್ ಪಾಪ್ಯುಲಾರಿಟಿ ಕಾಣ್ತಾ ಇತ್ತು. ಬಟ್ ಚುನಾವಣೆಯ ದಿನ ಪೋಲ್ಸ್ಟರ್ಸ್ಗಳು ಒಂದು ರೀತಿ ಆಶ್ಚರ್ಯ ಪಡುವಷ್ಟರ ಮಟ್ಟಿಗೆ ಜೆನ್ಜಿ ಯೂತ್ನ ಜೊತೆಗೆ ಕರೆಕ್ಟ್ ಅರ್ಬನ್ ಮತ್ತು ಗ್ರಾಮೀಣ ಭಾಗದ ಮಹಿಳೆಯರಿದ್ದಾರೆ 45 to 60, ಅವರು ದೊಡ್ಡ ಪ್ರಮಾಣದಲ್ಲಿ ವಿಜಯ್ ಕಡೆ ಶಿಫ್ಟ್. ಅಂದರೆ ವಿಜಯರ ಸಿನಿಮಾ ಗ್ರಾಫನ್ನು ಏನು ಕಳೆದ 15-20 ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದಾರೆ, ಅವರು ದೊಡ್ಡ ಪ್ರಮಾಣದಲ್ಲಿ ವಿಜಯ್ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಹೊಸ ಮಹಿಳಾ ಮತದಾರರು, ಜೆನ್ಜಿ ಮತದಾರರು. ಅನೇಕ ಸರ್ವೆಗಳು ಮುಂಚೆ ಹೇಳ್ದಂಗೆ ವಿಜಯ್ 10, 15, 20, 25 ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಾಳೆ ರಿಸಲ್ಟ್ ಹಾಗೆ ಬಂದರೆ 4ನೇ ತಾರೀಕು, ಅದಕ್ಕೆ ಕಾರಣ ಏನಂತ ಕೇಳಿದರೆ ಉತ್ತರ ಕೊಡೋದಕ್ಕಿದೆ. ಇದು ಪಾಪ್ಯುಲರ್ ನಟ, ಹಿಂಗಾಗಿ ಜನ ನೋಡೋದಕ್ಕೆ ಬರ್ತಿದ್ರು, ಜನ ಕಾಣಿಸ್ತಿದ್ರು ಅಷ್ಟೇ, ಗ್ರೌಂಡ್ ಲೆವೆಲ್ನಲ್ಲಿ ಪ್ರೆಸೆನ್ಸ್ ಇರಲಿಲ್ಲ, ಬೂತ್ ಮಟ್ಟದಲ್ಲಿ ಮನೆ ಪ್ರಚಾರ ಮಾಡೋದಕ್ಕೆ ಕಾರ್ಯಕರ್ತರು ಇರಲಿಲ್ಲ, ಎಲ್ಲ ಹೇಳ್ಬೋದು. ಆಕ್ಸಿಸ್ ಮೈ ಇಂಡಿಯಾ ನಿಜ ಆದರೆ ಏನು ಕಾರಣ ಆಗಿರುತ್ತೆ? ಅದೇ ನೋಡಿ, ನೀವು ದೇಶದ ಯಾವುದೇ ಭಾಗದಲ್ಲಿ ನೋಡಿ, ಒಂದು ಪಾರ್ಟಿ ಕೊಲ್ಯಾಪ್ಸ್ ಆಗದೆ ಇನ್ನೊಂದು ಪಾರ್ಟಿಯಲ್ಲಿ ಬರಲ್ಲ. ಹೌದು. ಅಂದರೆ
ಒಂದು ವಾಯ್ಡ್, ಪೊಲಿಟಿಕಲ್ ವಾಯ್ಡ್ ಏನಿರುತ್ತೆ ಅದೇ ಇನ್ನೊಂದು ಪಾರ್ಟಿಗೆ ಒಂದು ರೀತಿಯಾಗಿ ಅವಕಾಶ ಮಾಡಿಕೊಡು. ಅವಕಾಶವನ್ನು ಕರ್ನಾಟಕದಲ್ಲಿ ಈಗ ಜನತಾದಳದ ಅವಸಾನ BJPಗೆ ಅವಕಾಶ ಕೊಡ್ತು. ದಿಲ್ಲಿಯಲ್ಲಿ ನಿಮಗೆ ಕಾಂಗ್ರೆಸ್ನ ಅವಸಾನ ಆಮ್ ಆದ್ಮಿ ಪಾರ್ಟಿಗೆ ಅವಕಾಶ ಕೊಡ್ತು. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಅವಸಾನ BSP-ಗೆ ಅವಕಾಶ ಕೊಡ್ತು. ಬಿಹಾರದಲ್ಲೂ ಕೂಡ ನಿಮ್ಗೆ ಒಂದು ಸೇಮ್ ಸ್ಟೋರಿ ಹೇಳ್ಬೋದು. ಹೀಗಿರುವಾಗ ತಮಿಳ್ನಾಡಿನಲ್ಲಿ ಒಂದು ವಾಯ್ಡ್ನ ಅವಕಾಶ ವಿಜಯ್ಗಿದೆ. ಬೈ ಚಾನ್ಸ್ ಆದರೆ ಈಗ ನಾವು ಎಕ್ಸಸ್ ಮೈ ಇಂಡಿಯಾ ಪ್ರೆಡಿಕ್ಷನ್ ಅನ್ನೇ ಹೈಪೋಥೆಸಿಸ್ ಆಗಿ ಸರಿ ಅಂತ ಇಟ್ಕೊಂಡು ಚರ್ಚೆ ಮಾಡೋದಾದ್ರೆ ಒಂದು ಅವಕಾಶ ಅವ್ರಿಗೆ ಯಾಕಿದೆ ಅಂತಂದ್ರೆ ಜಯಲಲಿತಾ ನಿಧನದ ನಂತರ ಪರ್ಸೆ AIADMKಗೆ ಒಂದು ಲೀಡರ್ಶಿಪ್ ಇಲ್ಲ. ಪಾಪ್ಯುಲರ್ ಇರ್ಬೋದು, ಚರಿಸ್ಮ್ಯಾಟಿಕ್ ಇರ್ಬೋದು, ಆರ್ಗನೈಸೇಷನಲ್ ಇಂದ ಬಂದಿರತಕ್ಕಂಥ ಒಂದು ಲೀಡರ್ಶಿಪ್. ಪನ್ನೀರ್ ಸೆಲ್ವಮ್ಮೇ ಹೋಗಿ ಸೇರ್ಕೊಂಡ್ಬಿಟ್ರು DMKಗೆ. ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಏನಿದ್ದಾರೆ ಅಜಯ್, ಅವರು ಜಯಲಲಿತಾರ ಕಾರಣದಿಂದ ಅಧಿಕಾರದಲ್ಲಿದ್ದ ಕಾರಣದಿಂದ ಅವ್ರ ಲೀಡರ್ಶಿಪ್ ಎಕ್ಸೆಪ್ಟ್ ಆಗಿದೆ. ಹೌದು. ಬಟ್ ಪಾರ್ಟಿಯಲ್ಲಿ ಅವರು ಲೀಡರ್ಶಿಪ್ ಎಕ್ಸೆಪ್ಟ್ ಆಗಿರ್ಬೋದು, ಜನಮಾನಸದಲ್ಲಿ ಏನು ಬಹಳ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ಲೀಡರ್ಶಿಪ್ ಎಂದು ಎಕ್ಸೆಪ್ಟ್ ಆಗಿರಲಿಲ್ಲ. ಆ ಅವಕಾಶ ವಿಜಯ್ಗೆ ಸಿಗುತ್ತಾ? ಯಾಕಂದರೆ AIADMK ಮತ್ತು ವಿಜಯರ ಪಾಲಿಸೀಸ್, ಮ್ಯಾನಿಫೆಸ್ಟೋ, ದ್ರವಿಡ ಪಾಲಿಟಿಕ್ಸ್ ನೋಡಿದರೆ BJP ಜೊತೆ ಅಲೈನ್ಸ್ ಬಿಟ್ಟರೆ ವಿಜಯ್ ಮತ್ತು AIADMKಗೆ ಏನು ಭಾಳ ಮಚ್ ಡಿಫ್ರೆನ್ಸ್ ಏನಿಲ್ಲ. ಹೌದು. ಸೊ DMKನ ವಿರೋಧಿಸ್ಲಿಕ್ಕೆ ಒಬ್ಬ ಪಾಪ್ಯುಲರ್ ಲೀಡರ್ ಇದ್ದ ವಿಜಯ್ ರೂಪದಲ್ಲಿ ಕಾಣುವ ಕಾರಣದಿಂದಾಗಿ ತಮಿಳು ಅಸ್ಮಿತೆಯ ವೋಟರ್ಸ್ ಏನಿದ್ದಾರೆ, ದ್ರವಿಡ ವೋಟರ್ಸ್ ಏನಿದ್ದಾರೆ, ಅವರು ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆದರೆ ಅದು ಪ್ರಮಾಣ ಎಷ್ಟು ಅನ್ನೋದು ಪ್ರಾಯಶಃ ತಮಿಳುನಾಡಿನ ರಾಜಕಾರಣವನ್ನು ನಿರ್ಧರಿಸುತ್ತೆ. ಬೈ ಚಾನ್ಸ್ ಈಗ 4 ಕೋಟಿ ವೋಟಿಂಗ್ ಆಗಿದೆ. ನನಗೆ ಇವತ್ತು ಯಾರೋ ಹೇಳ್ತಾ ಇದ್ರು ಪತ್ರಕರ್ತರು, ಇಲ್ಲ ಮಿನಿಮಮ್ 1 ಕೋಟಿ ವೋಟ್ ತಗೋತಾರೆ ಅಂತ. 25% ಅಂತೂ ಆಯಿತು, ಅಂದರೆ 1 ಕೋಟಿ ಆಯಿತು. ಎಕ್ಸಸ್ ಮೈ ಇಂಡಿಯಾ ಹೇಳ್ತಾ ಇದೆ 35% ವೋಟ್ ತೆಗೆದುಕೊಳ್ತಾರೆ. ಚೀಫ್ ಮಿನಿಸ್ಟರ್ ಪಾಪ್ಯುಲಾರಿಟಿ ಗಮನಿಸಿದ್ರೆ ವಿಜಯ್ಗೆ 37% ಪಾಪ್ಯುಲಾರಿಟಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸ್ಟಾಲಿನ್ಗೆ ತಮಿಳುನಾಡಿನ 37% ಜನ ಹೇಳ್ತಾರೆ ವಿಜಯ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಯೂಶುವಲಿ ಅಜಿತ್ ಮೊದಲನೇ ಇಲೆಕ್ಷನ್ನಲ್ಲಿ ಆರ್ಗನೈಸೇಷನಲ್ಲಿ ಬಂದವ್ರಿಗೆ ಇದು ಬೇರೆಯವ್ರಿಗೆ ಇದು ಸಿಗಲ್ಲ. ಬಟ್ ಹಿಂಗೆ ಆಗಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಕಾರಣ ಇಲ್ಲ. ನೇಪಾಳದ ಚುನಾವಣೆ ತೆಗೆದುಕೊಳ್ಳಿ. ಬಾಲೆನ್ ಶಾ ಬಂದಾಗ ಏನು 6 ತಿಂಗಳ ಹಿಂದೆ ಯಾರಾದರೂ ಹೇಳ್ತಿದ್ರ ಬಾಲೆನ್ ಶಾ ಪ್ರಧಾನಮಂತ್ರಿ ಆಗ್ತಾರೆ ಅಂತ? ವಿಜಯ್ದು ಕೂಡ ನೋಡಿ, ವಿಜಯ್ ಕೇರ್ಫುಲ್ ಸ್ಟ್ರಾಟಜಿ ನೋಡಿ. ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ವಿಜಯ್ ಎಲ್ಲೂ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಜಾಸ್ತಿ ಇದ್ದಾರೆ. ವಿಜಯ್ ಪಾಪ್ಯುಲಾರಿಟಿ ಇದೆ. ಮತ್ತು ನನಗನ್ಸುತ್ತೆ ಅಜಿತ್, ಅನೇಕ ಬಾರಿ ನೀವು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಅಲಿಗೇಷನ್ಸ್ಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಹೌದು, ದಟ್ ಕ್ಯಾನ್ ಟರ್ನ್ ಇನ್ ಟು ಸಿಂಪತಿ. ಕರೆಕ್ಟ್. ಕರೂರಿನ ಘಟನೆ ನಂತರ ಅವರ ವೈಯಕ್ತಿಕ ಜೀವನದ ಘಟನೆಗಳಿರ್ಬೋದು, ಹೌದು, ಅವು ಏನಾದರೂ ವಿಜಯ್ಗೆ ಸಹಾಯ ಮಾಡ್ತಾ, ವಾಯ್ಡ್ ವಿಜಯ್ಗೆ ಸಹಾಯ ಮಾಡ್ತಾ, ಆಂಟಿ ಇನ್ಕಂಬನ್ಸಿ ವಿಜಯ್ಗೆ ಸಹಾಯ ಮಾಡ್ತಾ, ಈ ಎಲ್ಲ ಪ್ರಶ್ನೆಗಳಿವೆ. ಆದರೆ ನಿಶ್ಚಿತವಾಗಿ ನಾನೀಗ 35% ಸೀಟ್ ಪ್ರೊಜೆಕ್ಷನ್ಸ್ 98 ಇದೆ. ಎನಿವೇರ್ ಬಿಟ್ವೀನ್ 25% ಆ್ಯಂಡ್ ಅಬವ್ ವಿಲ್ ಡೆಸಿಮೇಟ್ AIADMK. ಅದು ಖಚಿತ. ವಿಜಯ್ರನ್ನ ತಮಿಳುನಾಡಿನ ರಾಜಕಾರಣದ 2ನೇ ಧ್ರುವವಾಗಿ, DMK ಒಂದು ಧ್ರುವದಲ್ಲಿದ್ದರೆ 25% ಮೇಲೆ ಏನಾದರೂ ವಿಜಯ್ ವೋಟ್ ಶೇರ್ ತೆಗೆದುಕೊಂಡ್ರು, 50ರಿಂದ 60 ಸೀಟ್ ತೆಗೆದುಕೊಂಡ್ರು ಅಂತ ತಿಳ್ಕೊಳ್ಳಿ, ವಿಜಯ್ರನ್ನ ದ್ರಾವಿಡ ರಾಜಕಾರಣದ 2ನೇ ಧ್ರುವವಾಗಿ ಮಾಡುತ್ತೆ. 100ರ ಜಾಸ್ತಿ ಹೋದರೆ ನಾವು ಮೊದಲು ಅವರನ್ನು ಸ್ಪಾಯ್ಲರ್ ಅಂತ ಕರಿತಾ ಇದ್ವಿ. ವಿಜಯ್ ಸ್ಪಾಯ್ಲ್ ಮಾಡ್ತಾರಾ, 10 ಸೀಟ್ ತಗೋತಾರಾ, ನಂತರ ಕಿಂಗ್ ಮೇಕರ್ ಆಗ್ತಾರಾ ಅನ್ನುವ ಚರ್ಚೆ ಶುರು ಆಯಿತು. 100 ಮೇಲೆ ಹೋದರೆ ಐ ಥಿಂಕ್ ಹಿ ವಿಲ್ ಬಿ ಎ ಕಿಂಗ್. ಎಲ್ಲ 233 ಅಭ್ಯರ್ಥಿಗಳ ಜೊತೆಗೆ ಸಭೆ ನಡೆಸಿದ್ರು. ರಿಸಲ್ಟ್ಗಿಂತ ಮೊದಲೇ TVK ಆಕ್ಟಿವ್ ಆಗಿದೆ. ವಿಜಯ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಸಭೆ ನಡೆಸಿದ್ರು. ಚೆನ್ನೈನ ಪಣಿಯೂರಿನಲ್ಲಿ ಅವರ ಪಾರ್ಟಿ ಆಫೀಸ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.